ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೀರ್ತಿ ಪಾಟೀಲ್ ಅಂತೂ ಎಂತೂ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ರು, ಏನಾಗ್ತಾ ಇದೆ ಸ್ಥಳದಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಈಗಾಗಲೇ ಅನುಶ್ರೀ ಅವರ ಮದುವೆ ಕುರಿತು ಸಾಕಷ್ಟು ಸುದ್ದಿ ಕೇಳ್ಪಟ್ಟಿದ್ವಿ. ಅದರಲ್ಲೂ ಸಹ ಒಂದಷ್ಟು ಗಾಸಿಪ್ಗಳು ಈ ಹಲವು ವರ್ಷಗಳ ಹಿಂದೆ ಕೇಳ್ಪಟ್ಟಿದ್ವಿ. ಅದಕ್ಕೆ ಸ್ವತಃ ಅನುಶ್ರೀ ಅವರೇ ಕಳೆದ ವರ್ಷ ನಾನು ಮದುವೆ ಆಗ್ತಿದ್ದೀನಿ ಅನ್ನುವಂತ ಒಂದು ಸಣ್ಣ ಕ್ಲೂ ಕೊಟ್ಟಿದ್ರು. ಅಂದ ಹಾಗೆ ಇವತ್ತು ಆಗಸ್ಟ್ 28ನೇ ತಾರೀಕು ಒಂದು ಅದ್ದೂರಿಯಾಗಿ ಅವರು ರೋಷನ್ ಅವರ ಕೈ ಹಿಡಿದಿರುವಂತದ್ದು. ಅದರಲ್ಲೂ ಸಹ ನಾವು ಆ ವಿಡಿಯೋ ನೋಡಬಹುದು. ಮುಹೂರ್ತದ ಸಂದರ್ಭದಲ್ಲಿ ಒಂದು ಶುಭ ಗಳಿಗೆಯಲ್ಲಿ ಅವರು ಮಾಂಗಲ್ಯ ಧಾರಣೆ ಆಗಿರುವಂತಹ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ತಾರೆ. ಅಂದ್ರೆ ಪ್ರತಿ ಹೆಣ್ಣಿಗೂ ಆ ಒಂದು ಸಂದರ್ಭ, ಆ ಗಳಿಗೆ ಇರಬಹುದು, ಸಾಕಷ್ಟು ಒಂದು ಸ್ಪೆಷಲ್ ಮೊಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಅನುಶ್ರೀ ಅವರ ಬದುಕಲ್ಲಿ, ಬಾಳಲ್ಲಿ ಅವರಿಗೆ ಸಾಕಷ್ಟು ಸ್ಪೆಷಲ್ ಮೊಮೆಂಟ್ ಹಾಗೂ ವ್ಯಕ್ತಿಯಾಗಿರುವಂತಹ ರೋಷನ್ ಅವರ ಕೈ ಹಿಡಿದಿರುವಂತದ್ದು ಬಹಳ ಖುಷಿ ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ಇವತ್ತು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಅನುಶ್ರೀ ಅವರಿಗೆ ಮುಂಚೆಯಿಂದಲೂ ಯಾವಾಗ ಇಂಡಸ್ಟ್ರಿಗೆ ಅವರು ನಿರೂಪಕಿಯಾಗಿ ಕಾಲಿಟ್ರು, ಪಾದಾರ್ಪಣೆ ಮಾಡಿದ್ರು ಗಾಂಧಿನಗರಕ್ಕೆ, ಅಂದಿನಿಂದಲೂ ಸಾಕಷ್ಟು ಸೆಲೆಬ್ರಿಟಿಗಳು ಅವರಿಗೆ ಕಾಂಟ್ಯಾಕ್ಟ್ ಇರುವಂತದ್ದು. ಅದರಲ್ಲೂ ಸಹ ಈಗ ಸರಿಗಮಪ ಶೋ ಇರಬಹುದು, ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅವರು ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿರುವಂತದ್ದು. ಹೀಗಾಗಿ ಅರ್ಜುನ್ ಜನ್ಯ ಇರಬಹುದು, ವಿಜಯ್ ಪ್ರಕಾಶ್ ಅವರು, ನಟ ಶರಣ್ ಹಾಗೂ ರಾಜ್ಬಿ ಶೆಟ್ಟಿ ಸೇರಿದಂತೆ ಒಂದಷ್ಟು ಗಣ್ಯ ವ್ಯಕ್ತಿಗಳು ಇವತ್ತು ಅವರ ಆರತಕ್ಷತೆ ಹಾಕಿ ಒಂದು ನವ ಜೋಡಿಗೆ ಒಳ್ಳೇದಾಗ್ಲಿ, 100 ವರ್ಷ ಇದೇ ರೀತಿ ಸುಖ ದಾಂಪತ್ಯ ಅವರು ಜರುಗಿಸಲಿ ಅನ್ನುವಂಥದ್ದನ್ನ ಆಶೀರ್ವಾದ ಮಾಡಿರುವಂತದ್ದು. ರಮ್ಯಾ, ರೈಟ್. ನೋಡಿ, ಬಹಳ ವರ್ಷಗಳಿಂದ ಅವರು ಬಹಳ ದೊಡ್ಡ ಕನಸನ್ನ ಇಟ್ಕೊಂಡಿದ್ರು ಮದುವೆಯ ಬಗ್ಗೆ. ಮತ್ತು ಎಲ್ಲೇ ಹೋದ್ರೂ ಅವರಿಗೆ ಎದುರಾಗ್ತಾ ಇದ್ದಂತಹ ಪ್ರಶ್ನೆ, ನಿಮ್ಮ ಮದುವೆ ಯಾವಾಗ ಅಂತ ಹೇಳಿ ಅಭಿಮಾನಿಗಳು ಮತ್ತೆ ಅವರ ಆತ್ಮೀಯರು ಕೂಡ ಕೇಳ್ತಾ ಇದ್ರು. ಎಲ್ಲೂ ಕೂಡ ಒಂದು ಕ್ಲೂ ಅನ್ನ ಬಿಟ್ಕೊಟ್ಟಿರ್ಲಿಲ್ಲ ಅನುಶ್ರೀ ಅವರು. ಸಡನ್ ಆಗಿ ಎಲ್ಲವೂ ಕೂಡ ಗೊತ್ತಾಯ್ತು. ಬಟ್ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಅವರು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ. ಮತ್ತೆ ಅವರು ಪಟ್ಟಂತಹ ಪರಿಶ್ರಮಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಬ್ಳು ಹೆಣ್ಮಗು ಆಗಿ ಅವರು ಇಷ್ಟು ದೊಡ್ಡ ಸಾಧನೆ ಮಾಡಿರೋದು ನಿಜಕ್ಕೂ ಆ ಒಂದು ವಿಚಾರಕ್ಕೆ ಹೆಮ್ಮೆ ಪಡಲೇಬೇಕು. ಎಸ್ ರಮ್ಯಾ, ಅಂದ್ರೆ ಮುಂಚೆಯಿಂದಲೂ ನಿರೂಪಕಿಯಾಗಿ ಬರಬೇಕು, ಜೊತೆಗೆ ಅದ್ರ ಜೊತೆಗೆ ಒಂದೆರಡು ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ಕೂಡ ಅಭಿನಯಿಸ್ತಾರೆ. ಆದ್ರೆ ನಟಿಯಾಗಿ ಹೆಚ್ಚಿಗಿಂತ ನನಗೆ ನಿರೂಪಣೆಯಲ್ಲಿ ಖುಷಿ ಕೊಡ್ತಿದೆ, ಜನರಿಗೆ ನಾನು ಹತ್ತಿರ ಆಗಿರುವಂತದ್ದೇ ನಿರೂಪಕಿಯಾಗಿ. ಹೀಗಾಗಿ ಆ ಕಾರ್ಯದಲ್ಲೇ ನಾನು ನಿರ್ವಹಿಸಿಕೊಂಡು ಹೋಗ್ತೀನಿ ಅನ್ನುವಂಥದ್ದು ಅವರ ಒಂದು ಗುರಿಯಾಗಿತ್ತು. ಹೀಗಾಗಿ ಒಂದಷ್ಟು ರಿಯಾಲಿಟಿ ಶೋಗಳನ್ನ ಅವ್ರು ಮಾಡ್ತಾ ಬಂದ್ರು. ಎಲ್ಲೋ ಒಂದ್ ಕಡೆ ಸಿನಿಮಾ ರಂಗಕ್ಕೆ, ಇಂಡಸ್ಟ್ರಿಯಲ್ಲಿ ಒಂದು ಹೀರೋಯಿನ್ ಅನ್ನುವಂತಹ ಪಟ್ಟ ಏನ್ ಗಳಿಸ್ಕೊಳ್ತಾರೆ, ಮದುವೆ ಆದ್ಮೇಲೆ ಹೀರೋಯಿನ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತಾರೋ ಇಲ್ಲೋ ಜರ್ನಿ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಆದ್ರೆ ಅನುಶ್ರೀ ಅವರ ಬದುಕಲ್ಲಿ ಹಾಗಿಲ್ಲ. ಅವರು ಜಂಟಿಯಾಗಿ ಇನ್ ಮುಂದೆ ರೋಷನ್ ಅವ್ರ ಜೊತೆ ನಿರೂಪಣೆ ಮಾಡಬಹುದು ಅನ್ನುವಂಥದ್ದನ್ನ ನಟಿ ಹಾಗೂ ನಿರೂಪಕಿ ಆದಂತಹ ಶ್ವೇತಾ ಚೆಂಗಪ್ಪ ಅವರಿಗೆ ಆಶಯ ವ್ಯಕ್ತಪಡಿಸಿರುವಂತದ್ದು. ಇನ್ನೂ ನಟ ಪ್ರೇಮ್ ಕೂಡ ಈಗ ಒಂದು ಶುಭ ಸಂದರ್ಭದಲ್ಲಿ ಭಾಗಿಯಾಗಿ ನವ ದಂಪತಿಗೆ ಶುಭ ಹಾರೈಸಿರುವಂತದ್ದು. ಮುಂಚೆಯಿಂದಲೂ ನಾವು ನೋಡ್ಕೊಂಡ್ ಬಂದಿದ್ದೀವಿ ಯಾವ ರೀತಿ ಅನುಶ್ರೀ ಅವರು ತುಂಬಾ ಪರಿಶ್ರಮ ಪಟ್ಕೊಂಡು ಬಂದಿದ್ದಾರೆ. ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದಾರೆ. ವಯಸ್ಸು 37 ಆದ್ರೂ ಸಹ ಅವರು ತಮ್ಮ ಜೀವನದಲ್ಲಿ ಆಯ್ಕೆ ಮಾಡುವಂತಹ ವ್ಯಕ್ತಿ ಇರಬಹುದು, ಆ ಒಂದು ಏನ್ ಜೀವನದಲ್ಲಿ ಒಂದು ಬರ್ಬೇಕಾಗಿರುತ್ತೆ ಒಂದು ಮುಖ್ಯ ಪ್ರಮುಖ ಘಟಕ, ಅದರಲ್ಲಿ ತುಂಬಾ ಚೆನ್ನಾಗಿ ಪಾಸ್ ಆಗಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳಿರುವಂತದ್ದು. ಸದ್ಯ ಕಗ್ಗಲಿಪುರದಲ್ಲಿ ಇರುವಂತಹ ಒಂದು ಸ್ಟುಡಿಯೋ, ಸಂಭ್ರಮ ಸ್ಟುಡಿಯೋದಲ್ಲಿ ಈಗ ಅವರ ಮದುವೆ ಅದ್ದೂರಿಯಾಗಿ ಜರುಗಿರುವಂತದ್ದು. ಸಾಕಷ್ಟು ಗಣ್ಯರು ಸಹ ಆಗಮಿಸುತ್ತಿದ್ದಾರೆ. ಅದರಲ್ಲೂ ಸಹ ನಟ ಶಿವರಾಜ್ ಕುಮಾರ್ ಅವರು ಸಹ ಇವತ್ತು ಆಗಮಿಸಿರುವಂತದ್ದು. ನವ ದಂಪತಿಗೆ ಅವರು ಶುಭ ಹಾರೈಸಿ ಇಬ್ಬರು 100 ಕಾಲ ಚೆನ್ನಾಗಿರ್ಲಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸದ್ಯಕ್ಕೆ ನಟಿ ಕೂಡ ಬಂದಿರುವಂತದ್ದು, ಸ್ಯಾಂಡಲ್ವುಡ್ ನಟಿ ಇರುವಂತಹ ಅವ್ರನ್ನು ಸಹ ಮಾತಾಡಿಸುವಂತಹ ಒಂದು ಪ್ರಯತ್ನ ಈಗ ಮಾಡ್ತೀವಿ. ನೀವು ಕಡೆ ಬಂದ್ಬಿಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಹೇಗಿದ್ದೀರಾ? ಹೌದು, ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದ್ವೆ ಅಂತ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ನೋಡಕ್ ತುಂಬಾ ಖುಷಿ ಆಗುತ್ತೆ ಜೋಡಿನ. ಅಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಪರ್ಸನ್. ಸೊ
ಎಲ್ಲೇ ಇದ್ರು ಮದ್ವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು. ಸೊ ಖುಷಿ ಆಯ್ತು. ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ದೆಮ್. ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ತುಂಬಾ ಖುಷಿ ಆಯ್ತು ಬಂದು. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಮದ್ವೆ ಅಂದಾಗ ತುಂಬಾ ಖುಷಿಯಾಗಿದ್ದಾರೆ. ಅಂದ್ರೆ ಯಾರ ಕಣ್ಣು ಬೀಳದೆ ಇಲ್ಲಿ ದೃಷ್ಟಿ ನೋಡಿ ಖುಷಿಯಾಗಿದ್ದಾರೆ. ಅಂದ್ರೆ ಗೊತ್ತಾಗತ್ತೆ, ಅಂದ್ರೆ ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗತ್ತೆ. ಸೊ ಖುಷಿ ಆಗತ್ತೆ, ನೋಡಕ್ಕೆ ಖುಷಿ ಆಗತ್ತೆ. ಮದುವೆ ಅಂದಾಗ ಒಂದಿಷ್ಟು ಕನಸುಗಳಿರುತ್ತೆ, ಹೌದು. ಅವ್ರದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ. ನಿಮ್ಗೆ ಯಾವ ತರ ಶೇರ್ ಮಾಡಿದ್ದು ಅಥವಾ ಅವರ ಲವ್ ಬಗ್ಗೆ ಪರಿಚಯದ ಬಗ್ಗೆ ಯಾವ ತರ ಮಾತಾಡಿದ್ದು ಅಂತ ಆಗುತ್ತೆ? ಹೌದು, ಅಂದ್ರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್ ಅದು ಗೊತ್ತಿಲ್ಲ, ನಾನು ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗ್ಲೇನೆ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬಾ ಖುಷಿ. ಥ್ಯಾಂಕ್ ಯು. ನಂದು ಇನ್ನೂ ಎಷ್ಟು ಚಿಕ್ಕ ಹುಡುಗಿ, ನಾನು ಇನ್ನೂ ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀವಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ, ನಾನು ಆ ತರ ಏನೋ ಒಂದು ಮಾಡ್ಬೇಕು. ಥ್ಯಾಂಕ್ ಯು. ಸೊ ನಟಿ ಚೈತ್ರ ಆಚಾರ್ ಕೂಡ ಇವತ್ತು ನಮ್ಮೊಟ್ಟಿಗೆ ಇರುವಂತದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಚೈತ್ರ ಅವರೇ, ಈ ರೀತಿ ಶುಭಗಳಿಗೆ ಎಲ್ರು ಕಾಯ್ತಿದ್ರು. ಅವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ವೈಟಿಂಗ್ ಅಲ್ಲಿದ್ರು, ಯಾವಾಗ ಅನುಶ್ರೀ ಅವ್ರು ಮದುವೆ ಆಗ್ತಾರೆ ಅಂತ. ಸೊ ಏನ್ ಹೇಳ್ತೀರಾ? ಹೌದು, ನಾವು ಕಾಯ್ತಾ ಇದ್ವಿ ಆಕ್ಚುಲಿ. ಬಟ್ ಪ್ರತಿ ಸರ್ತಿ ಎಲ್ಲಾ ಕಡೆ ಅವ್ರಿಗೆ ಆ ಪ್ರಶ್ನೆ ಕೇಳಿದಾಗ ಅವ್ರು ಕೌಂಟರ್ ಕೊಟ್ಟು ಐ ಥಿಂಕ್ ಕೊನೆಗೆ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಖುಷಿ ಆಗುತ್ತೆ ಅವ್ರನ್ನ ಏನೋ ಈ ರೀತಿ ಖುಷಿಯಾಗಿ ನೋಡೋದಕ್ಕೆ. ಈ ಕಪಲ್ ಗೋಲ್ ಇರ್ಬೋದು, ಮ್ಯಾರೇಜ್ ಡೆಸ್ಟಿನಿ ಅನ್ನುವಂಥದ್ರಲ್ಲಿ ಎಷ್ಟು ನಂಬಿಕೆ ಇದೆ ನಿಮಗೆ? ಅಂದ್ರೆ ಇಫ್ ಇಟ್ಸ್ ಮೆಂಟ್ ಟು ಬಿ, ಹೆಂಗಾದ್ರೂ ಅವರು ಸಿಕ್ಕಿ ಅದು ಈ ಜರ್ನಿ ಶುರುವಾಗುತ್ತೆ ಅನ್ನೋದನ್ನ ನಾನು ಖಂಡಿತ ನಂಬ್ತೀನಿ. ಅಂಡ್ ಇದೆಲ್ಲ ಫೋರ್ಸ್ಫುಲಿ ಮಾಡೋಕ್ ಸಾಧ್ಯನೇ ಇಲ್ಲ, ಅದು ಬರ್ದಿರ್ಬೇಕು ಅಂತಾರಲ್ಲ ಹಂಗೆ. ಸೊ ಐ ಡೆಫಿನೆಟ್ಲಿ ಬಿಲೀವ್ ಇನ್ ಡೆಸ್ಟಿನಿ. ಸೊ ನಂಬಿಕೆ ಇದೆ. ಇಂಡಿಪೆಂಡೆಂಟ್ ವುಮೆನ್ ಆಗಿ ಅವರು ಬಂದಿರುವಂತದ್ದು, ಯಾರ ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಹಳ್ಳಿಯಿಂದ ಬಂದು ಇವತ್ತು ಇಲ್ಲಿಗೆ ನಿಂತ್ಕೊಂಡಿರುವಂತದ್ದು. ನೀವು ಕೂಡ ಸಾಕಷ್ಟು ನಂಬ್ತೀರಾ, ಹೆಣ್ಮಕ್ಳು ಅವರಾಗ್ಲೇ ಇಂಡಿಪೆಂಡೆಂಟ್ ಆಗಿ ಬರುವಂತದ್ದು. ನೀವು ಕೂಡ ಅದೇ ರೀತಿ. ಹೌದು, ಅಂದ್ರೆ ನನ್ಗೆ ಅವ್ರ ಇನ್ಸ್ಪಿರೇಷನ್ ಆಕ್ಚುಲಿ. ಒಬ್ಳು ಒಂಟಿ ಹೆಣ್ಮಗಳಾಗಿ ಬೆಳೆದು ಇಷ್ಟೆಲ್ಲ ಸಾಧನೆ ಮಾಡಿ ಆದ್ರೂ ಗ್ರೌಂಡೆಡ್ ಆಗಿರುವಂತ ಒಬ್ಬ ವ್ಯಕ್ತಿನ ನಾನು ಏನೋ ತುಂಬಾ ಕೆಲವ್ರನ್ನ ನೋಡಿರೋದು, ಅದ್ರಲ್ಲಿ ಅನುಶ್ರೀ ಅವರೊಬ್ರು. ಅಂಡ್ ತುಂಬಾ ಖುಷಿ ಆಗುತ್ತೆ. ಆ ತರದ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಕಷ್ಟ, ಅದನ್ನ ಉಳಿಸ್ಕೊಳ್ಳೋದು ಕಷ್ಟ. ಅದು ಅನುಶ್ರೀ ಅವರ ಆಗಿರೋದು ನನಗೆ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಅವ್ರು ನನಗೆ ತುಂಬಾ ಕ್ಲೋಸ್ ಅಂತ ಹೇಳ್ಕೊಳಕ್ ನನಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಚೈತ್ರ. ಸೊ ನೋಡಿದ್ರಲ್ಲ, ಚೈತ್ರ ಅವ್ರು ಕೂಡ ಮಾತನಾಡಿದ್ರು. ಇನ್ನು ಸಂತೋಷ್ ಅವ್ರು ಕೂಡ ಮಾತನಾಡ್ತಾರೆ.